ಒಂದು ಯುವ ಸಮೂಹ ತಿರುಗಿ ಬಿದ್ದರೆ ಒಂದು ದೇಶನೇ ನಾಶವಾಗುತ್ತೆ ಅನ್ನೋದಕ್ಕೆ ನೇಪಾಳನೇ ಲಿವಿಂಗ್ ಎಕ್ಸಾಂಪಲ್. ಯುವ ಸಮೂಹದ ಕಿಚ್ಚಲ್ಲಿ ನೇಪಾಳ ಸರ್ಕಾರ ಭಸ್ಮವಾಗಿದೆ. ಪ್ರಧಾನಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಸಚಿವರು ಸಿಕ್ಕಲ್ಲಿಗೆ ಎಸ್ಕೇಪ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಲಾಗಿತ್ತು, ಅದರಿಂದ ಈ ಒಂದು ಕಿಚ್ಚು ಹೊತ್ಕೊಂಡಿತ್ತು. ಆ ಬ್ಯಾನ್ ತೆಗೆದ್ರೂ ಕೂಡ ಜೆನ್ಜಿ ಸಿಟ್ಟು ಇನ್ನೂ ಕೂಡ ಕಮ್ಮಿ ಆಗಿಲ್ಲ. ಹಿಂಸಾಚಾರ ಹೆಚ್ಚಾಗ್ತಾ ಇದ್ದಂತೆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಇನ್ನು ತುರ್ತು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ನೇಪಾಳದಲ್ಲಿ ಈಗ ಸೇನಾ ಆಡಳಿತವನ್ನ ಹಿಡ್ಕೊಂಡಿದೆ. ಆ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿದೆ. ಇನ್ನು ಬಾಂಗ್ಲಾದಲ್ಲಾದಂತೆ ನೇಪಾಳ ಕೂಡ ಧಗಧಗಿಸ್ತಾ ಇದೆ. ಇನ್ನು ವಿಶ್ವಕ್ಕೆ ಕಳವಳ, ಈ ರೀತಿಯಾಗಿ ಒಂದು ಬೆಳವಣಿಗೆಗಳು. ಸೊ ಹಾಗಿದ್ರೆ ನೇಪಾಳದಲ್ಲಿ ಹೊಸ ಸರ್ಕಾರ ಬರುತ್ತಾ? ಮುಂದೇನು ಸ್ಥಿತಿ? ಈಗ ಕಾಡ್ತಿರುವಂತಹ ಯಕ್ಷ ಪ್ರಶ್ನೆ. ಅಫ್ಘಾನಿಸ್ತಾನ ಆಯಿತು, ಸರ್ಕಾರ ಇತ್ತು, ತಾಲಿಬಾನಿಗಳು ಬಂದು ಕೆಡವು ಹಾಕಿದ್ರು. ಶ್ರೀಲಂಕಾದಲ್ಲಿ ಅರಾಜಕತೆ ಸೃಷ್ಟಿಯಾಯಿತು, ಸರ್ಕಾರ ಕೆಡವು ಹೋಯಿತು. ಬಾಂಗ್ಲಾದಲ್ಲೂ ಆಯಿತು, ಕೆಡವಿ ಹೋಯಿತು. ಅಧ್ಯಕ್ಷರು ಪ್ರಧಾನಿಗಳು ಎಸ್ಕೇಪ್ ಆದರು. ಈಗ ನೇಪಾಳದ ಸರದಿ. ನೇಪಾಳದಲ್ಲೂ ಹಾಗಿದ್ರೆ ಈಗ ಪ್ರಧಾನಿ KP ಓಲಿ ಶರ್ಮಾ ಎಸ್ಕೇಪ್ ಆಗಿರೋದ್ರಿಂದ ಸೇನಾ ಕೈಯಲ್ಲಿ ಈಗ ಆಡಳಿತದ ಚುಕ್ಕಾಣಿ ಇದೆ. ಮುಂದಿನ ಪ್ರಧಾನಿ ಯಾರಾಗ್ತಾರೆ ಅದರ ಕುರಿತಾಗಿ ಇನ್ನಷ್ಟೇ ಡೀಟೇಲ್ಸ್ಗಳು ಲಭ್ಯವಾಗಬೇಕಾಗಿದೆ. ಯಾಕಂದರೆ ಸಭೆ ಆಗಬೇಕು. ಸಭೆ ಆದ ನಂತರ ನೇಪಾಳದಲ್ಲಿ ಹೊಸ ಆಡಳಿತ, ಹೊಸ ಸರ್ಕಾರ, ಹೊಸ ಪ್ರಧಾನಿಯ ಆಯ್ಕೆ ಆಗುತ್ತೆ. ಒಂದೇ ಒಂದು ನಿರ್ಧಾರ, ಏನೂ ಅಲ್ಲ, ಸೋಷಿಯಲ್ ಮೀಡಿಯಾ ಬ್ಯಾನ್. ಇದೊಂದೇ ಒಂದು ನಿರ್ಧಾರ ಕೈಗೊಂಡಿದ್ದಕ್ಕೆ ಇವತ್ತು ನೇಪಾಳ ಹಿಂಸಾಚಾರದಲ್ಲಿ ಧಗಧಗಿಸ್ತಾ ಇದೆ, ಸುಟ್ಟು ಹೋಗ್ತಾ ಇದೆ. ನೀವು ನೋಡ್ಬೋದು, ಕಂಡಲ್ಲಿ ಹಿಂಸಾಚಾರ, ಪ್ರತಿಭಟನೆಗಳು, ಬೆಂಕಿ ಹಚ್ಚೋದು. ಯುವ ಕಿಚ್ಚಲಿ, ಯುವ ಸಮೂಹದ ಒಂದು ಕೋಪಕ್ಕೆ ಈಗ ನೇಪಾಳ ಸರ್ಕಾರ ಭಸ್ಮವಾಗಿದೆ. ಸುಸ್ಥಿರವಾಗಿತ್ತು ಸರ್ಕಾರ, ಯಾವುದೇ ರೀತಿಯಾದಂಥ ಅರಾಜಕತೆ ಇರಲಿಲ್ಲ. ಯಾವುದೇ ಥರದ ಒಂದು ಮೈನಾರಿಟಿ ಸರ್ಕಾರ ಅಲ್ಲ ಅದು, ಅಂದರೆ ನಂಬರ್ ಕಮ್ಮಿ ಇದ್ದಂಥ ಸರ್ಕಾರ ಅಲ್ಲ. ಸುಭದ್ರವಾಗಿ ಆಡಳಿತ ಇತ್ತು. ಆದರೆ ಒಂದೇ ಒಂದು ನಿರ್ಧಾರ, ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡಬೇಕು. ಈ ಒಂದೇ ಒಂದು ನಿರ್ಧಾರದಿಂದ ನೇಪಾಳದ ಯುವ ಸಮೂಹ, ಜೆನ್ಜಿ ಅಂತ ಏನು ಕರಿತೀವಿ, 2000 ಇಸ್ವಿಯಿಂದ ಈಚೆಗೆ ಹುಟ್ಟಿರುವಂಥ ಒಂದು ಜನ್ರೇಷನ್, ಸೊ 20-25 ವರ್ಷ, ಈ ಆಸುಪಾಸಿನ ಒಂದು ಜನತೆ ಈಗ ಸದ್ಯಕ್ಕೆ ಯಾವ ರೀತಿ ತಿರುಗಿ ಬಿದ್ದಿದ್ದಾರೆ ಅಂತಂದರೆ, ನೇಪಾಳ ಸರ್ಕಾರನೇ ಕಿತ್ತು ಹೋಗೋ ರೀತಿ. ಪ್ರಧಾನಿಗಳೇ ಎಸ್ಕೇಪ್ ಆಗಿದ್ದಾರೆ. ಪ್ರಧಾನಿ ಮನೆಗೆ ಬೆಂಕಿ ಹಚ್ಚಲಾಗಿದೆ. ಸಿಕ್ಕಲ್ಲಿ ನೋಡಿ, ಕಲ್ಲೆಸಿತಾ ಇದ್ದಾರೆ, ಬೆಂಕಿ ಹಚ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದು ರೀತಿ ಅರಾಜಕತೆ ನೇಪಾಳದಲ್ಲಿ ಸೃಷ್ಟಿಯಾಗಿದೆ ಒಂದೇ ಒಂದು ನಿರ್ಧಾರದಿಂದ. ಸೊ ಯಾವಾಗ ಇದು ವಿಕೋಪಕ್ಕೆ ಹೋಯಿತೋ, ಜನ ತಿರುಗಿ ಬೀಳ್ತಿದ್ದಾರೆ, ಇದೆಲ್ಲವೂ ಕೂಡ ಗೊತ್ತಾಯಿತು. ಆಗ ಯಾವುದೇ ರೀತಿಯಾದಂಥ ತಡ ಮಾಡಲಿಲ್ಲ ನೇಪಾಳ ಸರ್ಕಾರ. ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತ ಏನು ಮಾಡಿತ್ತಲ್ಲ, ಆ ಬ್ಯಾನ್ನ ವಾಪಸ್ ತೆಗೆದುಕೊಳ್ತು. ಸುಮಾರು 20-24 ವೆಬ್ಸೈಟ್ಗಳನ್ನ, ಅಂದರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳನ್ನ ಬ್ಯಾನ್ ಮಾಡಲಾಗಿತ್ತು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಲಿಂಕ್ಡ್ಇನ್, ಹೀಗೆ. ಸೊ ಅದೆಲ್ಲವೂ ಕೂಡ ಬ್ಯಾನ್ ವಾಪಸ್ ತೆಗೆದುಕೊಂಡ್ರು. ಇವರ ಸಿಟ್ಟು, ಇವರ ಸೆಡುವು ಮಾತ್ರ ಕಮ್ಮಿ ಆಗಿಲ್ಲ. ಈಗಲೂ ಸದ್ಯಕ್ಕೆ ನೇಪಾಳದಲ್ಲಿ ಇದೇ ಥರದ ಒಂದು ಹಿಂಸಾಚಾರ ಮುಂದುವರೆದಿದೆ. ಯುವ ಸಮೂಹ ಇನ್ನೂ ತಣ್ಣಗಾಗಿಲ್ಲ, ಅವರ ಕೋಪ ಇನ್ನೂ ಕಮ್ಮಿ ಆಗಿಲ್ಲ. ಸಿಕ್ಕಲ್ಲಿ ಕಲ್ಲು ಹೊಡಿತಾ ಇದ್ದಾರೆ, ಸಿಕ್ಕಲ್ಲಿ ಬೆಂಕಿ ಹಚ್ತಾ ಇದ್ದಾರೆ. ಪ್ರಧಾನಿಗಳ ನಿವಾಸಕ್ಕೆ ನುಗ್ಗಿ, KP ಓಲಿ ಶರ್ಮಾ ಅವರ ನಿವಾಸಕ್ಕೆ ನುಗ್ಗಿ ಅವರ ನಿವಾಸವನ್ನೇ ಸುಟ್ಟು ಭಸ್ಮ ಮಾಡಿದ್ದಾರೆ. ಸೊ ಆ ಮಟ್ಟಿಗಿದೆ ಅವರ ಸಿಟ್ಟು. ಯಾಕಂದರೆ ಈಗಿನ ಜನ್ರೇಷನ್, ಎಸ್ಪೆಷಲಿ ಜೆನ್ಜಿ ಅಥವಾ ಮಿಲೇನಿಯಲ್ ಅಂತ ಏನು ಕರಿತೀವಲ್ಲ, ಇವರುಗಳು ಅತ್ಯಂತ ಅಡಿಕ್ಟ್ ಆಗಿರೋದೇ ಸೋಷಿಯಲ್ ಮೀಡಿಯಾಗೆ. ಏನೇ ಮಾಡಿ, ಎಲ್ಲೇ ಹೋಗಿ ಬನ್ನಿ, ಊಟ ಮಾಡಿ, ಹೊರಗಡೆ ಹೋಗಿ, ಏನಿದ್ರೂ ಕೂಡ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ಆ ರೇಂಜ್ಗೆ ಎಲ್ಲರೂ ಅಡಿಕ್ಟ್ ಆಗಿರೋದು. ಬರೀ ನೇಪಾಳ ಅಂತಲೇ ಅಲ್ಲ, ಎಲ್ಲ ದೇಶದಲ್ಲೂ ಇದೇ ಥರದ ಒಂದು ಪರಿಸ್ಥಿತಿ ಇರೋದು, ಮೋಸ್ಟ್ ಆಫ್ ದೆಮ್. ಸೊ ನೇಪಾಳದಲ್ಲಿ ಒಂದು ಸ್ವಲ್ಪ ಹೆಚ್ಚೆ ಅಂತ ಅನ್ಬೋದು. ಯಾಕೆ ಅಂತಂದರೆ, ಆ ಒಂದು ಬ್ಯಾನ್ ತಂದಿದ್ದಕ್ಕೆ ಯಾವ ರೀತಿಯಾದಂಥ ಒಂದು ಅರಾಜಕತೆ ಅಲ್ಲಿ ಸೃಷ್ಟಿಯಾಗಿದೆ ನೋಡಿ. ಕಂಡಲ್ಲಿ ಗುಂಡು ಆದೇಶ ಕೂಡ ಕೊಡಲಾಗಿತ್ತು. ಸಿಕ್ಕವ್ರ ಮೇಲೆ ಗುಂಡು ಹಾರಿಸಿ ಅಂತ ಹೇಳಿ ಪ್ರಧಾನಿ KP ಓಲಿ ಶರ್ಮಾ ಅವರ ಸರ್ಕಾರ ಆದೇಶವನ್ನು ಕೊಟ್ಟಿತ್ತು. ಆದರೆ ಯಾವುದಕ್ಕೂ ಬಗ್ಲಿಲ್ಲ, ಯಾವುದಕ್ಕೂ ಜಗ್ಲಿಲ್ಲ. ಬ್ಯಾನ್ ತೆಗಿತೀರೋ ಇಲ್ವೋ ಅದೇ ಅವರ ಒಂದು ವಾಕ್ಯ, ಅಂದರೆ ಒಂದು ಸ್ಟೇಟ್ಮೆಂಟ್ ಆಗಿತ್ತು, 1 ಲೈನ್ ಸ್ಟೇಟ್ಮೆಂಟ್. ತೆಗಿತೀರೋ ಇಲ್ವೋ. ಸೊ ಕ್ಯಾಪಿಟಲ್ ಅಂದರೆ ರಾಜಧಾನಿ ಕಠ್ಮಂಡುನಲ್ಲೂ ಕೂಡ ಹಿಂಸಾಚಾರ ಇನ್ನೂ ಮುಂದುವರೆದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್, ವಾಟ್ಸ್ಆ್ಯಪ್, ಈ ರೀತಿಯಾಗಿ ಅನೇಕ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳನ್ನ ಬ್ಯಾನ್ ಮಾಡಿತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.